ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಹೇಗೆ ಈ ಕಾಸ್ಟ್ಲಿಯಾದ ವೈಲ್ಡ್ ಬೆಟಾ ಫಿಶ್ ಅನ್ನು ನನ್ನ ಫಾಲೋವರ್ಸಿಗೆ ಫ್ರೀಯಾಗಿ ಗಿವ್ ಅವೇ ಮಾಡಿದೆ ಅಂತ ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್, ಈ ಎಲ್ಲ ಬೆಟಾ ಫಿಶ್ಗಳು ಆಕ್ಸಿಡೆಂಟ್ಲಿ ಬ್ರೀಡ್ ಆದವು. ಹೌದು, ನನ್ನ ಫ್ರೆಂಡ್ ಮನೀಶ್ ಅವನ ಮನೆಯಲ್ಲಿ ಈ ವೈಲ್ಡ್ ಬೆಟಾಸ್ ಅನ್ನು ಸಾಕ್ತಾ ಇದ್ರ. ವೈಲ್ಡ್ ಬೆಟಾಸ್ ಸ್ವಲ್ಪ ಅಗ್ರೆಸಿವ್ ಕಮ್ಮಿ, ಸೊ ಇದಕ್ಕೆ ಒಂದು ಟ್ಯಾಂಕಲ್ಲಿ ಮೇಲ್ ಮತ್ತು ಫೀಮೇಲನ್ನು ಒಟ್ಟಿಗೆ ಬಿಟ್ಟಿದ್ದ. ಬಟ್ ಒಟ್ಟಿಗೆ ಬಿಟ್ಟರೆ ಏನಾಗ್ತದೆ ನಿಮ್ಗೆ ಗೊತ್ತಲ್ಲ, ಸ್ವಲ್ಪನೇ ದಿನಗಳಲ್ಲಿ ಆಟೋಮ್ಯಾಟಿಕ್ ಆಗಿ ಈ ವೈಲ್ಡ್ ಬೆಟಾ ಫಿಶ್ಗಳು ಬ್ರೀಡ್ ಮಾಡಿ ಮರಿಗಳಾಯಿತು. ಮರಿಗಳಾದಮೇಲೆ ಹಾಗೆಯೇ ಬಿಡ್ಲಿಕ್ಕಾಗ್ತದಾ? ಅದು ಚೆನ್ನಾಗಿ ಗ್ರೋ ಆಗಲಿಕ್ಕೆ ಕ್ವಾಲಿಟಿಯಾದ ಫುಡ್ ಬೇಕು. ಸೊ ಬೇಬಿ ಬ್ರೈನ್ ಶಿಪ್ಪನ್ನು ಅದಕ್ಕೆ ಡೈಲಿ ಫೀಡ್ ಮಾಡಿ ವೀಕ್ಲಿ ವಾಟರ್ ಚೇಂಜಸ್ ಮಾಡಿ ಚೆನ್ನಾಗಿ ಗ್ರೋ ಮಾಡಿಸಿದ್ದಾರೆ. ಬೆಟಾ ಫಿಶ್ ಮರಿಗಳು ಫುಡ್ಡನ್ನು ತಿಂದು ಆಚೆ ಈಚೆ ಸ್ವಿಮ್ ಮಾಡೋದನ್ನು ನೋಡುವುದೇ ಒಂದು ಖುಷಿ. ಬೆಟಾ ಫಿಶ್ ಮರಿಗಳಿಗೆ ಫುಡ್ ಹಾಕೋದು ತುಂಬಾ ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ನ ಫಸ್ಟ್ 1 ಮಂತಿಗೆ ಕಂಟಿನ್ಯೂಸ್ ಆಗಿ ಬೇಬಿ ಬ್ರೈನ್ ಶಿಪ್ ಕೊಡಲೇಬೇಕು. ಈ ಥರ ಕೊಡ್ತಾ ಇದ್ದರೆ 3 ತಿಂಗಳಲ್ಲಿ ನೀವು ನೋಡ್ತಿರುವ ಹಾಗೆ ಅಡಲ್ಟ್ ಸೈಜಿಗೆ ಮೆಜೆಸ್ಟಿಕ್ ಆಗಿ ಬಂದುಬಿಡ್ತದೆ. ನಮ್ಮ ಮನೆಯಲ್ಲೇ ಬೆಳೆದ ಮೀನು ಇಷ್ಟು ಕಲರ್ಫುಲ್ ಆಗಿ ಹೆಲ್ತಿಯಾಗಿ ಆಚೆ ಈಚೆ ಸ್ವಿಮ್ ಮಾಡೋದನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಆದರೆ ಈ ಏಜ್ ಬಂದಾಗ ಅದು ಅಗ್ರೆಷನ್ ತೋರಿಸ್ತದೆ, ಫೈಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಮನೀಶಿಗೆ ಇವೆಲ್ಲ ಸೇಲ್ ಮಾಡಲಿಕ್ಕೆ ಯಾವುದೇ ಪ್ಲ್ಯಾನ್ಸ್ ಇರಲಿಲ್ಲ. ಸೊ ಮನೀಶ್ ನನಗೆ ಎಲ್ಲ ಮೀನುಗಳನ್ನು ಫ್ರೀಯಾಗಿಯೇ ಕೊಟ್ಟುಬಿಟ್ಟ. ಇಷ್ಟೆಲ್ಲ ಮೀನುಗಳನ್ನು ನಾನು ಒಬ್ಬನೇ ಇಟ್ಟು ಏನು ಮಾಡೋದು? ಸೊ ನಾನು ನನ್ನ ಫಾಲೋವರ್ಸಿಗೆ ಇವೆಲ್ಲವನ್ನು ಗಿವ್ ಅವೇ ಮಾಡುವ ಅಂತ ಥಿಂಕ್ ಮಾಡಿದೆ. ಸೊ ನಾನೊಂದು ಪೋಸ್ಟ್ ಹಾಕಿದೆ, ಅದಕ್ಕೆಲ್ಲ ಕಮೆಂಟ್ ಮಾಡಿದವರಿಗೆ ಗಿವ್ ಅವೇ ಮಾಡಲಿಕ್ಕೆ ಈ ಥರ ಪ್ಯಾಕಿಂಗ್ ಮಾಡಿದೆ. ಕೆಲವು ಪ್ಯಾಕ್ಸಲ್ಲಿ ಸಿಂಗಲ್ ಫಿಶ್ ಇತ್ತು, ಕೆಲವರಲ್ಲಿ ಪೇರ್ ಇತ್ತು. ಸೊ ಪ್ಯಾಕಿಂಗ್ ಆದ ನಂತರ ನಾನು ಸುರತ್ಕಲ್ ಬಸ್ ಸ್ಟ್ಯಾಂಡಿಗೆ ಹೋದೆ. ಇಲ್ಲಿ ಉಡುಪಿ ಬಸ್ಸಿಗೆ ಕಾಯ್ತಾ ಇದ್ದೆ. ಒಂದು ಬಸ್ ಬಂತು, ಅದರಲ್ಲಿ ಚೆಕ್ ಮಾಡಿದಾಗ ಉಡುಪಿ ಅಂತ ಬರೆದಿತ್ತು. ಸೊ ಬಸ್ಸನ್ನು ಬೇಗ ಹತ್ತಿದೆ. ರಾಪಕ್ಕ ಉಡುಪಿಗೆ ಒಂದು ಟಿಕೆಟ್ ಮಾಡಿದೆ. ವಿಂಡೋ ಸೀಟ್ ಸಿಕ್ಕಿತು. ಹೊರಗೆ ನೋಡ್ತಾ ಉಡುಪಿ ಬಂದದೇ ಗೊತ್ತಾಗಲಿಲ್ಲ. ನನ್ನ ಫಾಲೋವರ್ಸ್ ಎಲ್ಲ ಒಬ್ಬೊಬ್ಬರಾಗಿ ಬಂದು ಉಡುಪಿ ಬಸ್ ಸ್ಟ್ಯಾಂಡಿಂದನೇ ನನ್ನ ಹತ್ರದಿಂದ ಫಿಶ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರಿಗೂ ನಂಬಿಕೆ ಆಗ್ತಿಲ್ಲ, ಫ್ರೀಯಲ್ಲಿ ಕೊಡ್ತಿದ್ದಾರಂತ. ಸೊ ಸ್ವಲ್ಪ ಸಮಯ ಅವರ ಹತ್ರ ಮಾತಾಡಿ ಫಿಶ್ನ ಬಗ್ಗೆ ಹೇಳಿ ಫಿಶ್ಗೆ ಹೇಗೆ ಕೇರ್ ಮಾಡೋದು ಅಂತ ನಾನು ಸ್ವಲ್ಪ ಅಡ್ವೈಸಸ್ ಕೊಟ್ಟು ಅವರಿಗೆ ಬಾಯ್ ಹೇಳಿದೆ. ಅಡ್ವೈಸ್ ಏನಂದರೆ, ವೈಲ್ಡ್ ಬೆಟಾ ಫಿಶ್ ಹಾಕುವಾಗ ನಾವು ಯಾವಾಗಲೂ ಅದರ ಟಾಪನ್ನು ಮುಚ್ಚಿಡಬೇಕು, ಇಲ್ಲದ್ರೆ ಅದು ಜಂಪ್ ಮಾಡ್ತವೆ. ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಸಾಕು, ಹೊರಗೆ ಹಾರ್ತದೆ. ನೆಕ್ಸ್ಟ್ ನಾನು ಮಿಕ್ಕಿದ ಫಾಲೋವರ್ಸಿಗೆ ಸುರತ್ಕಲ್ ಬಂದು ಕಲೆಕ್ಟ್ ಮಾಡಲಿಕ್ಕೆ ಹೇಳಿದೆ. ಸೊ ಸುರತ್ಕಲ್ ಚರ್ಚ್ ಹತ್ರ ಮೀಟ್ ಮಾಡ್ತೇನೆ ಅಂತ ಹೇಳಿದೆ. ಸುರತ್ಕಲ್ ಚರ್ಚ್ ಗ್ರೌಂಡ್ ಹತ್ರ ಎಲ್ಲರೂ ಬಂದು ಮೀನುಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ರೆಡಿಯಾಗಿ ಬಂದರು. ಒಬ್ಬೊಬ್ಬರಾಗಿ ಬಂದು ಮೀನನ್ನು ತಗೊಂಡು ಹೋದರು. ತುಂಬಾ ಖುಷಿಯಿಂದ ತಗೊಂಡು ಹೋದರು. ಇಷ್ಟೊಂದು ಮೆಜೆಸ್ಟಿಕ್ ಆದ ಮೀನನ್ನು ಫ್ರೀಯಾಗಿ ಕೊಡ್ತೇನೆ ಅಂತ ಹೇಳಿದರೆ ಅವರಿಗೆ ಖುಷಿ ಇರಲ್ವಾ? ನೋಡಿ ಇವರ ಮುಖದಲ್ಲಿ ಖುಷಿಯನ್ನು ನೋಡಿ. ಇದನ್ನೆಲ್ಲ ಸೈಡಲ್ಲಿ ಸ್ವಲ್ಪ ಮಕ್ಕಳು ನೋಡ್ತಿದ್ರು, ಅವರಿಗೂ ಫ್ರೀಯಾಗಿ ಒಂದು ಪೇರನ್ನು ಕೊಟ್ಟೆ. ನಿಮಗೆ ಕೂಡ ನಾನು ಇನ್ನೊಮ್ಮೆ ಫ್ರೀಯಾಗಿಯೇ ಫಿಶ್ ಕೊಡಬೇಕಾದ್ರೆ ನೀವು ಮಾಡಬೇಕಾದಲ್ಲ ಒಂದೇ ಒಂದು, ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ. ನನಗೆ 1200 ಸಬ್ಸ್ಕ್ರೈಬರ್ ಆದಾಗ ನಾನು ನನ್ನ ಒಂದು ಬ್ಯಾಚ್ ಆಫ್ ಬೆಟಾ ಫಿಶ್ನ ಮರಿಗಳನ್ನು ಫ್ರೀಯಾಗಿಯೇ ಗಿವ್ ಅವೇ ಮಾಡ್ತೇನೆ. ಸೊ ನಿಮಗೆ ಈ ಗಿವ್ ಅವೇ ಬೇಕಾದರೆ ನನಗೆ ಕೊಡಿ ಅಂತ ಈ ವಿಡಿಯೋಯಲ್ಲಿ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋಗೆ ವಾಪಸ್ ಹೋಗೋಣ. ಸೊ ಲಾಸ್ಟಿಗೆ 5 ಮೀನುಗಳು ಉಳಿದಿತ್ತು. ಇದು ನಾನು ನನ್ನ ಮನೆಯಲ್ಲಿ ನನಗಂತೆ ಇಟ್ಟಿದ್ದೆ. ಇದರಲ್ಲಿ ಒಂದು ಮೀನೇ ದೇವದಾಸ್ನ ಬಗ್ಗೆ ನೀವು ವಿಡಿಯೋ ನೋಡಲಿಲ್ಲ ಅಂದರೆ ನನ್ನ ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿ. ಅದು ಮಾತ್ರ ಅಲ್ಲ, ನೀವು ಕೂಡ ಮನೆಯಲ್ಲೇ ವೈಲ್ಡ್ ಬೆಟಾ ಫಿಶನ್ನು ಬ್ರೀಡ್ ಮಾಡೋದು ಹೇಗೆ ಅಂತ ನೋಡಬೇಕಾದ್ರೆ ಅದಕ್ಕೂ ವಿಡಿಯೋ ಮಾಡಿಟ್ಟಿದ್ದೇನೆ, ಅದನ್ನು ಹೋಗಿ ಚೆಕ್ ಮಾಡಿ. ಇದೇ ನನ್ನ ಹತ್ರ ಇರುವ ವೈಲ್ಡ್ ಬೆಟಾ ಫಿಶ್. ಇದರ ಹೆಸರು ದೇವದಾಸ್.